In today's session, we are discussing about development length. This development length is nothing but a tensile member has to be anchored by properly by providing additional length, additional length on either side on the point of maximum tension, which is known as development length. ಅಂದರೆ ನಾವು ಒಂದು ಬಾರ್ನ ಎಲ್ಲೇ ಹುಕ್ ಮಾಡಬೇಕಿದ್ರೆ ಮೇನ್ಲಿ ದಿಸ್ ಡೆವಲಪ್ಮೆಂಟ್ ಲೆಂತ್ ಯೂಸ್ಫುಲ್ ಇನ್ ಬೀಮ್ಸ್ ವೇರ್ ಬೀಮ್ಸ್ನ ಕಾಲಮ್ಗೆ ಹುಕ್ ಮಾಡೋ ಟೈಮಲ್ಲಿ ವಿ ನೀಡ್ ಟು ಪ್ರೊವೈಡ್ ಎಕ್ಸ್ಟ್ರಾ ಲೆಂತ್ ಅಡಿಷನಲ್ ಲೆಂತ್ and this additional length we need to provide on both the sides, especially this will be the length development length is more in cantilever beams, and when continuous beams or when simply supported beams the length of development length of bar is very less, and moreover the development length is depends on size of the bar and grade of the concrete, and it depends on bonding. So what is bonding? Bonding is nothing but ಅಡೇಷನ್ ಬಿಟ್ವೀನ್ ಸ್ಟೀಲ್ ಆ್ಯಂಡ್ ಕಾಂಕ್ರೀಟ್. ಕಾಂಕ್ರೀಟ್ ಮತ್ತು ಸ್ಟೀಲ್ ಮಧ್ಯೆ ಏನು ಗ್ರಿಪ್ಪಿಂಗ್ ಬರುತ್ತಲ್ಲ ಅದನ್ನು ಬಾಂಡಿಂಗ್ ಅಂತ ಹೇಳ್ತಾರೆ. ಸೊ ಈ ಬಾಂಡಿಂಗ್ ಬರಬೇಕಂತಂದರೆ ನಮ್ಮ ಸ್ಟೀಲಲ್ಲಿ ಗ್ರಿಪ್ಪಿಂಗ್ ಇರಬೇಕು. ಆ ಗ್ರಿಪ್ಪಿಂಗ್ ಬಂದರೆ ಬಾಂಡಿಂಗ್ ಬರುತ್ತೆ. ಆ ಬಾಂಡಿಂಗ್ ಮೇಲೆ ನಮ್ಮ ಡೆವಲಪ್ಮೆಂಟ್ ಲೆಂತ್ ಡಿಪೆಂಡ್ ಆಗುತ್ತೆ. ಆ ಡೆವಲಪ್ಮೆಂಟ್ ಲೆಂತ್ನ ನಾವು ಜನರಲಿ ಡೆವಲಪ್ಮೆಂಟ್ ಲೆಂತ್ ಕಮ್ಸ್ ಅನ್ ಎಂಡ್ಸ್ ಜನರಲಿ ಫಿಕ್ಸ್ಡ್ ಎಂಡ್ ಇರ್ಬೋದು, ಕಂಟಿನ್ಯೂಸ್ ಸಿಂಪ್ಲಿ ಸಪೋರ್ಟೆಡ್ ಎಂಡ್ ಇರ್ಬೋದು. ಆ ಎಂಡಲ್ಲಿ ಬೀಮ್ ಎಂಡ್ ಆಗೋ ಟೈಮಲ್ಲಿ ಜನರಲಿ ಪ್ರೊವೈಡ್ ಮಾಡ್ತಾರೆ. ಇದನ್ನು ಈ ಡ್ರಾಯಿಂಗಲ್ಲಿ ತೋರಿಸಿರೋ ಥರ ತೊಗೊಂಡು ಬಂದು ಕ್ರ್ಯಾಂಕ್ ಮಾಡ್ತಾರೆ ಡೌನ್ವರ್ಡ್ ಡೈರೆಕ್ಷನ್ಗೆ. ಸೊ ದಟ್ ಕಂಟಿನ್ಯೂಸ್ಗಿಂತ ಏನೇ ಲೋಡ್ ಬಂದ್ರೂ ಡಿಫ್ಲೆಕ್ಷನ್ ಆಗೋ ಟೈಮಲ್ಲಿ ದಟ್ ಲೋಡ್ ಟ್ರಾನ್ಸ್ಫರ್ ಟು ದಿಸ್ ಡೆವಲಪ್ಮೆಂಟ್ ಲೆಂತ್ ಥ್ರೂ ದಿಸ್ ಡೆವಲಪ್ಮೆಂಟ್ ಲೆಂತ್. ಈ ಡೆವಲಪ್ಮೆಂಟ್ ಲೆಂತ್ accordingly in IS 456 class 26.2 stipulates the requirements of proper anchorage of reinforcement in terms of development length. This development length depends on type of the beam and the fixing of the beam, and the equation for this development length is 0.87 Fy 5 into 4 tau BD. Fy is nothing but characteristic compressive strength of steel, characteristic strength of steel. Dia is dia of the main bar, whichever tension bar, or generally this will be provided in the upper side of the bar. So upper side we provide only tension bars. In lower side we provide compression bars, and for compression bars very rarely provide development length, and tau BD is permissible bond strength. ಈ ಜನರಲಿ ಡೆವಲಪ್ಮೆಂಟ್ ಲೆಂತ್ ನಾವು ಎಷ್ಟು ಕೊಡ್ತೀವೋ ಅಷ್ಟು ಅದು ಕ್ಯಾಂಟಿಲಿವರ್ ಸೆಕ್ಷನ್ ಇದ್ರೆ ನಮಗೆ ಲೋಡ್ನ ಬೇರ್ ಮಾಡೋದಕ್ಕೆ ಡೈರೆಕ್ಟಾಗಿ ಆ ಡೆವಲಪ್ಮೆಂಟ್ ಕಾಲಮ್ಗೆ ಆರಿಜಾಂಟಲ್ ಲೋಡ್ನ ವರ್ಟಿಕಲಿ ನಾವು ಕಾಲಮ್ಗೆ ಕಂಪ್ರೆಸಿವ್ ಲೋಡ್ ಆಗಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಈ ಡೆವಲಪ್ಮೆಂಟ್ ಲೆಂತ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಕಮ್ಸ್ ಟು ಡಿಫ್ಲೆಕ್ಷನ್. ವಾಟ್ ಈಸ್ ಡಿಫ್ಲೆಕ್ಷನ್? ಇಟ್ ಈಸ್ ಆಲ್ಸೋ ನೋನ್ ಆಸ್ ಡಿಸ್ಪ್ಲೇಸ್ಮೆಂಟ್. The deflection can occur from external applied loads or from the weight of the structure itself. Generally ನಮ್ಮ ಸೆಲ್ಫ್ ವೆಯ್ಟ್ಗೂ ಬೀಮ್ ಡಿಫ್ಲೆಕ್ಷನ್ ಈಸ್ ನಥಿಂಗ್ ಬಟ್ ಬೆಂಡ್ ಆಗೋದು. ಲೋಡ್ ಬಿದ್ದರೆ ಎಲ್ಲಿ ಸ್ಪ್ಯಾನ್ ಜಾಸ್ತಿ ಆದಷ್ಟು ಸೆಂಟ್ರಲ್ಲಿ ಲೋಡ್ ಬಿದ್ದಾಗ ನಮ್ಮ ಬೀಮು ಬೆಂಡ್ ಆಗುತ್ತೆ, ಅದನ್ನು ಡಿಫ್ಲೆಕ್ಷನ್ ಅಂತ ಹೇಳ್ತಾರೆ. ಇಟ್ ಜನರಲಿ ಅಪ್ಲೈ ಅದು ಓನ್ ಸೆಲ್ಫ್ ವೆಯ್ಟ್ಗೂ ಆಗುತ್ತೆ ಅಥವಾ ಎಕ್ಸ್ಟ್ರಾ ಅಡಿಷ್ನಲ್ ಏನಾದ್ರು ಆಲ್ ಟೈಪ್ ಆಫ್ ಲೋಡ್ಸ್, ಪಾಯಿಂಟ್ ಲೋಡ್ ಇರ್ಬೋದು, ಯು ಡಿ ಎಲ್ ಇರ್ಬೋದು, ಯು ವಿ ಎಲ್ ಇರ್ಬೋದು, ಅದ್ರ ಮೇಲೆ ಅದರದ್ದು ಡಿಫ್ಲೆಕ್ಷನ್ ಆಗ್ತಾ ಹೋಗುತ್ತೆ. ಅಥವಾ ಸೆಲ್ಫ್ ವೆಯ್ಟ್ ಈಸ್ ನಥಿಂಗ್ ಬಟ್ ಯು ಡಿ ಎಲ್, ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್. ಸೊ ಸೆಲ್ಫ್ ವೆಯ್ಟ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್ ಥರ ಆಗ್ತಾ ಆಗುತ್ತೆ. ಅದ್ರ ಲೋಡ್ಗೂ ಅದು ಬೆಂಡ್ ಆಗೋದು, ಅಥವಾ ಅಡಿಷ್ನಲ್ ಫೋರ್ಸ್ ಆಫ್ ಗ್ರಾವಿಟಿ ಇನ್ ವಿಚ್ ದಿಸ್ ಅಪ್ಲೈಸ್. ಸೊ ಅಂದರೆ ಅಡಿಷ್ನಲ್ ಫೋರ್ಸ್ ಏನೇ ಲೋಡ್ ಬಂದ್ರೂ ಅದಕ್ಕಿಂತ ಲೋಡ್ ಕ್ಯಾರಿ ಮಾಡೋ ಕೆಪಾಸಿಟಿಗಿಂತನೂ ಜಾಸ್ತಿ ಲೋಡ್ ಬಂದಾಗ ಇಟ್ ಅಂಡರ್ಗೋಸ್ ಡಿಫ್ಲೆಕ್ಷನ್. ಇಟ್ ಜನರಲಿ ಅಕರ್ಸ್ ಇನ್ ಹಾರಿಜಾಂಟಲ್ ಮೆಂಬರ್ಸ್. ಡಿಫ್ಲೆಕ್ಷನ್ ಕಮ್ಸ್ ಅಂಡರ್ ಹಾರಿಜಾಂಟಲ್ ಆರ್ ವೆರಿ ರೇರ್ಲಿ ಇನ್ ಇನ್ಕ್ಲೈನ್ಡ್ ಮೆಂಬರ್ಸ್, ಜನರಲಿ ಬೀಮ್ಸ್, ಟ್ರಸಸ್, ಫ್ರೇಮ್ಸ್ ಆ್ಯಂಡ್ ಬೇಸಿಕಲಿ ಎನಿ ಅದರ್ ಸ್ಟ್ರಕ್ಚರ್ಸ್. ಸೊ ಈ ಡಿಫ್ಲೆಕ್ಷನ್ನ ಹೆಂಗೆ ಅವಾಯ್ಡ್ ಮಾಡ್ತೀವಿ? ಜನರಲಿ ಸ್ಪ್ಯಾನ್ ಆಫ್ ದ ಬೀಮ್ ಜಾಸ್ತಿ ಆಗುತ್ತೆ ಅಥವಾ ಲೆಂತ್ ಆಫ್ ದ ಬೀಮ್ ಜಾಸ್ತಿ ಆದಷ್ಟು ಡಿಫ್ಲೆಕ್ಷನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಡಿಫ್ಲೆಕ್ಷನ್ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಆದಷ್ಟು ಲೆಂತ್ನ ಅವಾಯ್ಡ್ ಮಾಡಬೇಕು. ಲೆಂತ್ ಅವಾಯ್ಡ್ ಆಗಲ್ಲ ಅಂದಾಗ ವಿ ನೀಡ್ ಟು ಗೋ ಫಾರ್ ಹೈಯರ್ ಡೆಪ್ತ್, ಸೊ ದಟ್ ವಿಲ್ ದ ಡಿಫ್ಲೆಕ್ಷನ್ ಆಫ್ ದ ಬೀಮ್ ಆರ್ ದ ಡಿಫ್ಲೆಕ್ಷನ್ ಆಫ್ ದ ಸ್ಟ್ರಕ್ಚರಲ್ ಮೆಂಬರ್ ಇಸ್ reduced. In general,
The deflection mainly depends on inertia. Inertia is nothing but I is equals to in rectangular structures, I is equals to BD cube by 12, where D is D cube. So that's why we use more depth. So if we increase the depth, the deflection going to get reduced. So what are the factors affecting short-term deflection? In deflection, only two types: short-term deflection and long-term deflection. So short-term deflection factors affecting short-term deflections are magnitude and distribution of live load. So distribution of live load varies. Live load in the sense it's a imposed load. Imposed load in the sense it is varying. Live load is not a fixed load. Dead loads are generally fixed. Live load is a moving load. So it depends on moving load, magnitude and distribution. Say for example, ಒಂದು ಕ್ಲಾಸಲ್ಲಿ ನಾವು 10 ಜನ ಇದ್ರೆ 10 ಜನ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆದರೆ ಅದರದ್ದು ಮ್ಯಾಗ್ನಿಟ್ಯೂಡ್ ಬೇರೆ ಇರುತ್ತೆ ಮತ್ತೆ ಡಿಸ್ಟ್ರಿಬ್ಯೂಷನ್ ವೇರಿ ಆಗ್ತಾ ಹೋಗುತ್ತೆ. 10 ಜನ ಒಂದೇ ಕಡೆ ಸೇರ್ಕೊಂಡ್ರೆ ಅದೇನಾಗುತ್ತೆ, ಒಂದು ಪಾಯಿಂಟಲ್ಲಿ ಲೋಡ್ ಜಾಸ್ತಿ ಆಗುತ್ತೆ. ಸಪೋಸ್ ಆ ಲೋಡು ಎಕ್ಸೀಡ್ ಆದಾಗ ಇಟ್ ಅಂಡರ್ಗೋಸ್ ಡಿಫ್ಲೆಕ್ಷನ್. ಸೊ ಸಡನ್ ದ ಎಫೆಕ್ಟ್ ಆಫ್ ಶಾರ್ಟ್ ಟರ್ಮ್ ಡಿಫ್ಲೆಕ್ಷನ್ ಇಸ್ ಲೆಸ್ ವೆನ್ ಕಂಪೇರ್ಡ್ ಟು ದ ಲಾಂಗ್ ಟರ್ಮ್ ಡಿಫ್ಲೆಕ್ಷನ್. ಶಾರ್ಟ್ ಟರ್ಮ್ ಡಿಫ್ಲೆಕ್ಷನ್ಸ್ ಅಲ್ಲಿ ವೆರಿ ಲೆಸ್ ಡಿಫ್ಲೆಕ್ಷನ್ ಕಡಿಮೆ ಇರುತ್ತೆ. ಅಂಡ್ ಸೆಕೆಂಡ್ ಕಂಡೀಷನ್, ಸ್ಪ್ಯಾನ್ ಅಂಡ್ ಎಂಡ್ ಕಂಡೀಷನ್ಸ್. End conditions, the deflection mainly depends on span. So length ಜಾಸ್ತಿ ಆದಷ್ಟು ಡಿಫ್ಲೆಕ್ಷನ್ ಜಾಸ್ತಿ ಆಗುತ್ತೆ. ಸೊ ಡಿಫ್ಲೆಕ್ಷನ್ ನಾವು ಅವಾಯ್ಡ್ ಮಾಡಬೇಕು ಅಂದ್ರೆ ಆದಷ್ಟು ಲೆಂತ್ ನಾವು ಕಡಿಮೆ ಮಾಡೋದು ನೋಡಬೇಕು. ಎಲ್ಲಿ ಲೆಂತ್ ಕಡಿಮೆ ಮಾಡಲಿಲ್ಲ ಅಂದಾಗ ಎಂಡ್ ಕಂಡೀಷನ್ ಇಂಪಾರ್ಟೆಂಟ್ ಆಗುತ್ತೆ. ಎಂಡ್ ಕಂಡೀಷನ್ ಕಂಟಿನ್ಯೂಸ್ ಎಂಡ್ ಇದ್ರೆ ಓಕೆ, ಸಿಂಪ್ಲಿ ಸಪೋರ್ಟೆಡ್ ಎಂಡ್ ಇದ್ದಾಗ ಅದರದ್ದು ಡಿಫ್ಲೆಕ್ಷನ್ ಜಾಸ್ತಿ ಇರುತ್ತೆ. ಸೊ ಮೇನ್ಲಿ ಡಿಫ್ಲೆಕ್ಷನ್ ಡಿಪೆಂಡ್ಸ್ ಆನ್ ಸ್ಪ್ಯಾನ್ ಅಂಡ್ ಕಂಡೀಷನ್ಸ್. Cross-sectional properties including steel percentage. Cross-sectional properties in the sense size of the structure. Cross-section means BRD or length. All cross-section comes under, all dimensions comes under cross-sectional properties. And also in that, if there is the depth of beam is more, but the percentage of steel is less, it undergoes deflection. So it also depends on percentage of steel. So there is a percentage of minimum percentage of steel and maximum percentage of steel for each structural member. So we need to check what is the minimum percentage of steel and maximum percentage of steel. Based on that, we need to design the cross-sectional dimensions. And also grade of concrete and grade of steel. Load ಜಾಸ್ತಿ ಬರೋ ಕಡೆ ಒಳ್ಳೆ ಗ್ರೇಡ್ ಆಫ್ ಕಾಂಕ್ರೀಟ್ ಹಾಕಬೇಕು, ಗ್ರೇಡ್ ಆಫ್ ಸ್ಟೀಲು ಜಾಸ್ತಿ ಇರಬೇಕು. We need to go for higher strength of concrete and higher strength of steel so that it resists, it carries maximum load compared to normal grades of concrete. Next comes in the factors affecting long-term deflection. Long-term deflection in the sense deflection occurs in longer span or longer time duration. This occurs over a period of time mainly due to shrinkage and creep. Suppose concrete ಅಲ್ಲಿ shrinkage or creep ಏನಾದ್ರು ಜಾಸ್ತಿ ಇದ್ದಾಗ it undergoes deflection. Second, humidity and temperature at the time of curing. So as soon as we cast the concrete, the temperature and humidity depends on temperature ಮತ್ತೆ humidity ಅದ್ರ ಕಾಂಕ್ರೀಟ್ ಪ್ರಾಪರ್ಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಆ ಪ್ರಾಪರ್ಟಿ ವೇರಿ ಆದರೆ ಹ್ಯುಮಿಡಿಟಿ ಜಾಸ್ತಿ ಇದ್ರೆ ಏನಾಗುತ್ತೆ, ವಾಟರ್ ಕಂಟೆಂಟ್ ಇರುತ್ತೆ, ಹೀಟ್ ಜಾಸ್ತಿ ಇರುತ್ತೆ, ಬೇಗ ಸೆಟ್ ಆಗುತ್ತೆ. ಬೇಗ ಸೆಟ್ ಆದಾಗ ಏನಾಗುತ್ತೆ, ಕೆಲವೊಂದ್ಸರಿ ಪ್ರಾಪರ್ಟೀಸ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ನಾವು ಟೆಂಪ್ರೇಚರ್ ಕಂಟ್ರೋಲ್ ಮಾಡೋಕ್ಕೆ ಪ್ರಾಪರ್ ಕ್ಯೂರಿಂಗ್ ಮಾಡಬೇಕು. ಕ್ಯೂರಿಂಗ್ ಸರಿ ಮಾಡಲಿಲ್ಲ ಅಂದಾಗ ಏನಾಗುತ್ತೆ, ಆಟೋಮೆಟಿಕಲಿ ಲಾಂಗರ್ ಸ್ಪ್ಯಾನ್ ಅಥವಾ ಲಾಂಗರ್ ಅದರದ್ದು ಡ್ಯೂರೇಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಏಜ್ ಆಫ್ ಕಾಂಕ್ರೀಟ್ ಅಟ್ ದ ಟೈಮ್ ಆಫ್ ಲೋಡಿಂಗ್. ಸಪೋಸ್ in general curing should be done for 21 days. ಇನ್ ಜನರಲ್ ಕೇಸಸಲ್ಲಿ ಏನಾಗುತ್ತೆ, ಸಪೋಸ್ ಈಗ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಸ್ ಹೋದರೆ ಕಂಟಿನ್ಯೂಸ್ ಆಗಿ ವಿತಿನ್ 20-25 ಡೇಸ್ ಸ್ಪ್ಯಾನಲ್ಲಿ ಮೋಲ್ಡಿಂಗ್ ಆಗ್ತಾ ಹೋಗ್ತಾರೆ. ಸೊ ಒಂದು ಫ್ರೇಮ್ ರೆಡಿ ಆಗ್ತಿದಂಗೆ ಒಂದು ಫ್ಲೋರು ನೆಕ್ಸ್ಟ್ ಫ್ಲೋರ್ಗೆ ರೆಡಿ ಮಾಡ್ತಾರೆ. ಇವತ್ತು ಕಾಂಕ್ರೀಟ್ ಕ್ಯಾಸ್ಟ್ ಆದರೆ 1 or 2 days ನೆಕ್ಸ್ಟು ಇಮಿಡಿಯೇಟು ನೆಕ್ಸ್ಟ್ ಫ್ಲೋರ್ ವರ್ಕ್ನ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಫ್ಲೋರ್ ವರ್ಕ್ ಸ್ಟಾರ್ಟ್ ಮಾಡೋವಾಗ ಏನಾಗ್ತಾರೆ, ಆಟೋಮೆಟಿಕಲಿ ಲೋಡ್ ಅಪ್ಲೈ ಆಗುತ್ತೆ. ಸೊ ಲೋಡ್ ಅಪ್ಲೈ ಆದಾಗ ಏನಾಗುತ್ತೆ, ಅಲ್ಲಿ ನಾವು ಏಜ್ ಆಫ್ ಕಾಂಕ್ರೀಟ್ ನೋಡಬೇಕು. 2 days, 3 days, 7 days. ಸಪೋಸ್ ಇದು 14 days ಮೇಲಿದ್ದಾಗ ಏನಾಗುತ್ತೆ, ಅದರದ್ದು ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಲೆಸ್ ದೆನ್ 14 days ಇದ್ದಾಗ ಏನಾಗುತ್ತೆ, ಕೆಳಗಡೆ ಈ ಒಂದು ನಾವು ಕೆಳಗಡೆ ಸಪೋರ್ಟ್ ಇದ್ರೂ ಏನಾಗುತ್ತೆ, ಅದಕ್ಕೆ ಎಫೆಕ್ಟ್ ಆಗುತ್ತೆ. ಯಾವುದಕ್ಕೆ, ಪ್ರಾಪರ್ಟಿ ಆಫ್ ದ ಕಾಂಕ್ರೀಟು ಅದಿನ್ನು 100%
ಅದರದ್ದು ಫೈನಲ್ ಸ್ಟ್ರೆಂತ್ ಅಟೈನ್ ಆಗಿರಲ್ಲ, ಅಂಥ ಕೇಸಸ್ಸಲ್ಲಿ ಎಫೆಕ್ಟ್ ಆಗುತ್ತೆ. ಇದು ಶಾರ್ಟ್ ಟರ್ಮಲ್ಲಿ. ಇನ್ನು ಏಜ್ ಆಫ್ ಕಾಂಕ್ರೀಟ್ ಆಲ್ಸೋ ಡಿಪೆಂಡ್ಸ್ ಆನ್, ಸಪೋಸ್ 20-25 ಬಿಲ್ಡಿಂಗ್ ಮೇಲೂ ನಾವು ಲೋಡ್ ಅಪ್ಲೈ ಮಾಡಿದಾಗ ಅದ್ರ ಮೇಲೂ ನಮ್ಮ ಡಿಫ್ಲೆಕ್ಷನ್, ಲೋಡ್ ಅಪ್ಲೈ ಮಾಡೋ ಇಂಟೆನ್ಸಿಟಿ ಮೇಲೆ ಡಿಫ್ಲೆಕ್ಷನ್ ಆಫ್ ದ ಬೀಮು ವೇರಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕಮ್ಸ್ ಅಂಡರ್ ನೆಕ್ಸ್ಟ್ ಫ್ಯಾಕ್ಟರ್ shrinkage, creep, size of aggregate, water cement ratio, presence of compression steel. ಸೊ ಈ ಜನರಲ್ ಟರ್ಮ್ಸು ಎಲ್ಲ ಶಾರ್ಟ್ ಟರ್ಮು ಲಾಂಗ್ ಟರ್ಮ್ ಎರಡಕ್ಕೂ ಇಂಪ್ಯಾಕ್ಟ್ ಆಗುತ್ತೆ. ಶ್ರಿಂಕೇಜ್, ಕ್ರೀಪು ಫಸ್ಟ್ ಪಾಯಿಂಟಲ್ಲಿ ಡಿಸ್ಕಸ್ ಮಾಡಿದಂಗೆ ಕಾಂಕ್ರೀಟಲ್ಲಿ ಏನಾದ್ರು ಶ್ರಿಂಕೇಜ್ ಇದ್ದರೆ ಅಥವಾ ಕ್ರೀಪ್ಸ್ ಏನಾದ್ರು ಇದಾಗುತ್ತೆ. ಸೈಜ್ ಆಫ್ ದ ಅಗ್ರಿಗೇಟ್, ಇಫ್ ದ ಸೈಜ್ ಆಫ್ ದ ಅಗ್ರಿಗೇಟ್ ಇಸ್ ನಾಟ್ ಯೂನಿಫಾರ್ಮ್ ಆರ್ ಎಲ್ಲಿ ಫ್ಲೇಕ್ ಇರುತ್ತೆ ಅಥವಾ ಇಲಾಂಗೇಟೆಡ್ ಜಾಸ್ತಿ ಇರುತ್ತೆ, ಆ ಥರದ್ದಿದ್ದಾಗ ನಮಗೆ ಅದು ಕಾಂಕ್ರೀಟ್ ಪ್ರಾಪರ್ಟಿ ಚೇಂಜ್ ಆಗುತ್ತೆ. ಕಾಂಕ್ರೀಟ್ ಪ್ರಾಪರ್ಟಿ ಚೇಂಜ್ ಆದರೆ ಆಟೋಮೆಟಿಕಲಿ ಇಟ್ ಎಫೆಕ್ಟ್ ದ ಪ್ರಾಪರ್ಟೀಸ್ ಆಫ್ ಸ್ಟ್ರಕ್ಚರಲ್ ಮೆಂಬರ್. ವಾಟರ್ ಸಿಮೆಂಟ್ ರೇಷಿಯೋ, these are the factors affecting in fresh state. Size of aggregate affects in fresh and hardened state. Water cement ratio ನಮಗೆ ಫ್ರೆಶ್ ಸ್ಟೇಟಲ್ಲಿ ಎಫೆಕ್ಟ್ ಆಗುತ್ತೆ. hardened ವಾಟರ್ ಸಿಮೆಂಟ್ ರೇಷಿಯೋ ಜಾಸ್ತಿ ಇದ್ದಾಗ ಏನಾಗುತ್ತೆ, ನಮಗೆ ಸೆಗ್ರಿಗೇಷನ್ ಅಥವಾ ಬ್ಲೀಡಿಂಗ್, ಒಂದು ಕಡೆ ಯಾವುದೋ ಒಂದು ಕಡೆ ಕೋರ್ಸ್ ಅಗ್ರಿಗೇಟ್ಸು, ಫೈನ್ ಅಗ್ರಿಗೇಟ್ಸು, ಸೊ ಈ ಈಕ್ವಲ್ ಆಗಿ ಮಿಕ್ಸ್ ಆಗಲ್ಲ. ಅಟ್ ದ ಸೇಮ್ ಟೈಮು ಏನಾಗುತ್ತೆ, ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಬ್ಲೀಡಿಂಗ್ ಜಾಸ್ತಿ ಆದರೆ ಸ್ಟ್ರೆಂತ್ ಆಫ್ ದ ಬೀಮ್ ಅಥವಾ ಸ್ಟ್ರೆಂತ್ ಆಫ್ ದ ಸ್ಟ್ರಕ್ಚರ್, ಏನೇ ಸ್ಟ್ರಕ್ಚರಲ್ ಮೆಂಬರು ಅದರದ್ದು ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋಗುತ್ತೆ. ಸ್ಟ್ರೆಂತ್ ಕಡಿಮೆ ಆದರೆ ಆಟೋಮೆಟಿಕಲಿ ಇಟ್ ಅಂಡರ್ಗೋಸ್ ಡಿಫ್ಲೆಕ್ಷನ್, ಕ್ರ್ಯಾಕ್, ಕ್ರೀಪ್ ಎಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಆಗ್ತಾ ಬರುತ್ತೆ. ಆ್ಯಂಡ್ ಆಲ್ಸೋ ಪ್ರೆಸೆನ್ಸ್ ಆಫ್ ಕಂಪ್ರೆಷನ್ ಸ್ಟೀಲ್. ಸೊ ಜನರಲಿ ಡಿಫ್ಲೆಕ್ಷನ್ ಅಕರ್ಸ್ ಇನ್ ಕಂಪ್ರೆಷನ್ ಸ್ಟೀಲ್. ಕಂಪ್ರೆಷನ್ ಸ್ಟೀಲ್ ಇನ್ ದ ಸೆನ್ಸ್, ಸೊ ನಿಮಗೆ ನೆಕ್ಸ್ಟ್ ಫರ್ದರ್ ಕ್ಲಾಸಲ್ಲಿ ಬರುತ್ತೆ, ಬೀಮ್ಸ್ ಸಿಂಗ್ಲಿ ರಿನ್ಫೋರ್ಸ್, ಡಬ್ಲಿ ರಿನ್ಫೋರ್ಸ್ ಬೀಮ್ಸ್ ಅಂತ ಬರುತ್ತೆ. ಅದರಲ್ಲಿ ಟೆನ್ಷನ್ ಆ್ಯಂಡ್ ಕಂಪ್ರೆಷನ್ ಸ್ಟೀಲ್ಸ್ ಅಂತ ಬರ್ತಾ ಹೋಗುತ್ತೆ. ಈ ಕಂಪ್ರೆಷನ್ ಸ್ಟೀಲ್ ಅಂದರೆ ಏನಂದರೆ ಬಾಟಮ್ ಸೈಡಲ್ಲಿ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಜನರಲಿ ನಮ್ಮ ಸ್ಟ್ರಕ್ಚರ್, ಎನಿ ಕಾಂಕ್ರೀಟ್ ಸ್ಟ್ರಕ್ಚರಲ್ಲಿ ಕಾಂಕ್ರೀಟ್ ಈಸ್ ವೆರಿ ಗುಡ್ ಇನ್ ಕಂಪ್ರೆಷನ್, ಎಸ್ ವಿ ಆಲ್ ನೋ. ಸ್ಟೀಲ್ ಈಸ್ ವೆರಿ ಗುಡ್ ಇನ್ ಟೆನ್ಷನ್. ಸೊ ಸ್ಟೀಲ್ ಟೆನ್ಷನ್ ಇದ್ರೂ ಆ ಸ್ಟೀಲ್ನ ನಾವು ಕಂಪ್ರೆಷನ್ ಸೈಡಲ್ಲಿ ಅಥವಾ ಕಂಪ್ರೆಷನ್ ಝೋನಲ್ಲಿ ಪ್ರೊವೈಡ್ ಮಾಡಬೇಕಾಗುತ್ತೆ. ಆ ಕಂಪ್ರೆಷನ್ ಝೋನಲ್ಲಿ ನಾವು ಎಷ್ಟು ಪರ್ಸೆಂಟೇಜ್ ಆಫ್ ಸ್ಟೀಲ್ನ ಪ್ರೊವೈಡ್ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಡಿಫ್ಲೆಕ್ಷನ್ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇನ್ ಜನರಲ್ ಬೇಸಿಕ್ ವ್ಯಾಲ್ಯೂಸ್ ಆಫ್ ಸ್ಪ್ಯಾನ್ ಆಫ್ ಎಫೆಕ್ಟಿವ್ ಡೆಪ್ತ್ ರೇಷಿಯೋಸ್ ಆರ್ ಆಸ್ ಪರ್ IS 456 ಕ್ಲಾಸ್ 23.2. ಅದರಲ್ಲಿ ಹೋದರೆ ನಮಗೆ ಕಂಪ್ಲೀಟ್ ಇದು ಮೂರನ್ನು ಸಿಗುತ್ತೆ. ಕ್ಯಾಂಟಿಲಿವರ್ಗೆ ವಿ ಯೂಸ್ 7 ಟೈಮ್ಸ್ ಆಫ್ ಡೆಪ್ತ್ ಡಿ. ಸ್ಪ್ಯಾನ್ ಮೇಲೆ ನಾವು ಅದನ್ನು ಮಿನಿಮಮ್ ಯೂಸ್ ಮಾಡ್ತೀವಿ. ಸಿಂಪ್ಲಿ ಸಪೋರ್ಟೆಡ್ ಬೀಮ್ಗೆ 20 ಟೈಮ್ಸ್ ಆಫ್ ಡಿ ಅಂತ ಯೂಸ್ ಮಾಡ್ತೀವಿ. ಕಂಟಿನ್ಯೂಸ್ ಬೀಮ್ಸ್ಗೆ 26 ಟೈಮ್ಸ್ ಆಫ್ ಡಿ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಕವರ್ ಟು ರಿಇನ್ಫೋರ್ಸ್ಮೆಂಟ್. So a cover to reinforcement is very important in all the structural members, not only in the beams, column, beam, slab, foundation, footing, ಎಲ್ಲ ಯಾವುದೇ ಪಾರ್ಟ್ ಹೋದ್ರೂ ನಾವು ಕವರ್ ಪ್ರೊವೈಡ್ ಮಾಡಲೇಬೇಕಾಗುತ್ತೆ. ದಿಸ್ ಕವರ್ ಇಸ್ ಟು ಬಿ ಪ್ರೊವೈಡೆಡ್ ಫಾರ್ ಸ್ಟೀಲ್. ಸೊ ಆ ಸ್ಟೀಲು ನಮ್ಮ ಕಾಂಕ್ರೀಟ್ ಡೈಮೆನ್ಷನ್ಗೆ ಎಷ್ಟು ಕವರ್ ಕೊಡ್ತೀವಿ ಅಂತ. ಆ ಕವರ್ ಜಾಸ್ತಿ ಆದಷ್ಟು ಸ್ಟೀಲ್ದು ಪ್ರಾಪರ್ಟಿ ಚೇಂಜ್ ಆಗಲ್ಲ. ಕವರ್ ಕಡಿಮೆ ಆದಷ್ಟು ಏನಾಗುತ್ತೆ, ಸ್ಟೀಲ್ಗೆ ಏನು ಅಟ್ಮಾಸ್ಫಿಯರ್ ಜೊತೆ ರಿಯಾಕ್ಟ್ ಆಗ್ತಾ ಹೋಗುತ್ತೆ, ಅದರದ್ದು ಪ್ರಾಪರ್ಟಿಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸ್ಟೀಲ್ ಪ್ರಾಪರ್ಟಿ ಏನಾದ್ರು ಚೇಂಜ್ ಆದರೆ, ಸ್ಟೀಲ್ ಪ್ರಾಪರ್ಟಿ ಹೆಂಗೆ ಚೇಂಜ್ ಆಗುತ್ತೆ, ಕರೋಜನ್ ಇನ್ ದ ಸೆನ್ಸ್ ರಸ್ಟ್ ಅಥವಾ ಫೈರ್. ಟೆಂಪ್ರೇಚರ್ ಬಂದಾಗ ಔಟರ್ ಸೈಡ್ ಇದ್ದಾಗ ಏನಾಗುತ್ತೆ, ಅದು ಬೇಗ ಬಿಸಿ ಆಗುತ್ತೆ. ಬಿಸಿ ಆದಾಗ ಏನಾಗುತ್ತೆ, ಅದ್ರ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಅದೇ ನಾವು ಜಾಸ್ತಿ ಸ್ವಲ್ಪ ಮಿನಿಮಮ್ ಕವರ್ ನಾವು ಕೊಟ್ಟಾಗ ಏನಾಗುತ್ತೆ, ಅಷ್ಟು ಬೇಗ ಹೀಟ್ ಆಗಲ್ಲ. ಸೊ concrete is very good in temperature resistance. Steel is very poor in temperature resistance. Steel ನಾವು ನಾರ್ಮಲ್ ಬಿಸಿಲಿಗೆ ಅದರದ್ದು ಡಿಫ್ಲೆಕ್ಷನ್ನು ಮತ್ತು ಆ ಬಿಸಿಲಿನ ಹೀಟ್ನ ಅಬ್ಸಾರ್ಬ್ ಮಾಡಿದಾಗ ಏನಾಗುತ್ತೆ, ಪ್ರಾಪರ್ಟಿ ವೇರಿ ಆಗ್ತಾ ಹೋಗುತ್ತೆ. ವೆರಸ್ ಇನ್ ಕಾಂಕ್ರೀಟ್ ಇಟ್ ಅಬ್ಸಾರ್ಬ್ ಮೋರ್ ಹೀಟ್ ಕಂಪೇರ್ಡ್ ಟು ದ ಸ್ಟೀಲ್. ಸೊ ದಟ್ಸ್ ವೈ ವಿ ನೀಡ್ ಟು ಪ್ರೊವೈಡ್ minimum cover. Minimum and there is a table for minimum cover and maximum cover for each structural members. ಸೊ ಈ ಕವರ್ ನಾವೆಷ್ಟು ಪ್ರೊವೈಡ್ ಮಾಡ್ತೀವಿ ಅಷ್ಟು ನಮ್ಮ ರಿಇನ್ಫೋರ್ಸ್ಮೆಂಟ್ಗೆ ಸೇಫ್ ಆಗುತ್ತೆ. ಕಾಂಕ್ರೀಟ್ ಪ್ರಾಪರ್ಟಿನಲ್ಲಿ ಏನು ಅಂತ ಡಿಫ್ರೆನ್ಸ್ ಆಗಲ್ಲ ಕವರಿಂದ, ಬಟ್ ಸ್ಟೀಲ್ ಪ್ರಾಪರ್ಟಿ ಮೇನ್ಲಿ ಡಿಪೆಂಡ್ಸ್ ಆನ್ ಕವರ್ ಆಫ್ ದ ರಿಇನ್ಫೋರ್ಸ್ಮೆಂಟ್. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಈಸ್ curtailment of tension bars in flexural members. What is curtailment? Generally, this curtailment is useful for economy reasons. Bending moment varies along the span of the member. There's a ಬೆಂಡಿಂಗ್ ಸ್ಪ್ಯಾನ್ ಜಾಸ್ತಿ ಆದಂಗೆ ಅದರದ್ದು ಬೆಂಡಿಂಗ್ ಮೂಮೆಂಟ್ ವೇರಿ ಆಗ್ತಾ ಹೋಗುತ್ತೆ.
Bending moment also varies with the type of loading and the span of the member. It is general practice to curtail bars at a suitable section where bending moment is less. ಎಲ್ಲಿ ಬೆಂಡಿಂಗ್ ಮೂಮೆಂಟ್ ಕಡಿಮೆ ಬರುತ್ತೆ ಅಲ್ಲಿ ನಾವು ಕಟೇಲ್ಮೆಂಟ್ನ ಏನು ಜನರಲ್ ಪ್ರಾಕ್ಟೀಸು ನಾವು ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಇಫ್ ಎ ಮೆಂಬರ್ ಈಸ್ ಲಾಂಗರ್ ಅಂಡ್ ದ ಬಾರ್ಸ್ ಆರ್ ಶಾರ್ಟರ್, ಕಟೇಲ್ಮೆಂಟ್ ಈಸ್ ಬಿಕಮ್ಸ್ ನೆಸೆಸರಿ. ಮೆಂಬರ್ದು ಸ್ಪ್ಯಾನ್ ಜಾಸ್ತಿ ಆಗುತ್ತೆ, ಲಾಂಗರ್ ಮೆಂಬರ್, ದ ಬಾರ್ಸ್ ಆರ್ ಶಾರ್ಟರ್, curtailment becomes necessary. So after that curtailment, ಈ ಕರ್ಟೇಲ್ಮೆಂಟ್ ಜೊತೆಗೆ ಇನ್ನೂ ಅಡಿಷನಲ್ ಏನು ಬರುತ್ತೆ ಅಂತಂದರೆ, ನಾವು ಈ ಕವರ್ನ ಕೊಡಬೇಕಿದ್ರೆ ವಿ ಶುಡ್ ಮೇಂಟೈನ್ ಪ್ರಾಪರ್, ವಿ ನೀಡ್ ಟು ಮೇಂಟೈನ್ ದ ಕವರ್ ಡೈಮೆನ್ಷನ್ ಥ್ರೂಔಟ್ ದ ಲೆಂತ್ ಆರ್ ದ ಸ್ಪ್ಯಾನ್ ಆಫ್ ದ ಮೆಂಬರ್. ಅಂದರೆ ನಾವು ಕಾಲಮ್ ಯೂಸ್ ಮಾಡ್ತೀವಿ ಅಂದರೆ ಮೇಲೆ ಟಾಪ್ ಟು ಬಾಟಮು ಒಂದೇ ಕವರ್ ಪ್ರೊವೈಡ್ ಮಾಡಬೇಕು, ಬೀಮ್ ಇದ್ದರೆ ಒಂದೇ ಈಕ್ವಲ್. ಸೊ ಈ ಕವರ್ ಪ್ರೊವೈಡ್ ಮಾಡೋದಕ್ಕೆ ಜನರಲಿ ಚಿಪ್ಸ್ ಅಂತ ಸಿಗುತ್ತೆ ಮಾರ್ಕೆಟ್ಸಲ್ಲಿ. ಸೊ ಆ ಚಿಪ್ಸ್ನ ಪ್ರೊವೈಡ್ ಮಾಡ್ತಾ ಹೋದರೆ ಎಲ್ಲ ಸೈಜಸಲ್ಲೂ 20 mm, 15 mm, 25 mm, 50, ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಅವೈಲೇಬಲ್ ಇರುತ್ತೆ. ಸೊ ಬೇಸ್ಡ್ ಆನ್ ಟೇಬಲ್ ನಂಬರ್ 16 and 16A ಫ್ರಮ್ IS 456 2000 ಪೇಜ್ ನಂಬರ್ 47 ಸಿಗುತ್ತೆ. ಸೊ ಅದ್ರ ಪ್ರಕಾರ ನಾವು ಪ್ರೊವೈಡ್ ಮಾಡ್ತಾ ಹೋಗ್ಬೇಕು. ಒಂದು ಕಡೆ ನಾವು ಕವರ್ ಪ್ರೊವೈಡ್ ಮಾಡ್ತೀವಿ, ಒಂದು ಕಡೆ ಜನರಲಿ ಏನಾಗುತ್ತೆ, ಕವರ್ ನಾವೇನು ಕವರ್ ಅಂತ ಕೊಡ್ತೀವಲ್ಲ ಆ ಕವರ್ ಕೊಡೋ ಟೈಮಲ್ಲಿ ಕಾಂಕ್ರೀಟ್ ಕವರ್ನೇ ಪ್ರೊವೈಡ್ ಮಾಡಬೇಕು. ಅದರ್ವೈಸ್ ನಾವು ನಾರ್ಮಲ್ ಕವರ್ ಕೊಡ್ತಾ ಹೋದ್ರೆ ಏನಾಗುತ್ತೆ, ನಾರ್ಮಲ್ ಕವರ್ ಅಂದರೆ ಏನು ಮಾಡ್ತಾರೆ, ಇನ್ ಜನರಲ್ ಸೈಟಲ್ಲಿ ಟೈಲ್ಸ್ ಪೀಸ್ ಕೊಡೋದು, ಅಥವಾ ಆರ್ಡಿನರಿ ಒಂದು ಅಗ್ರಿಗೇಟ್ ಕೊಡೋದು, ಅಥವಾ ಒಂದು ಗ್ರಾನೈಟ್ ಪೀಸ್ ಕೊಡೋದು. ಟೈಲ್ಸ್ ಏನಾಗುತ್ತೆ, ಟೈಲ್ಸ್ಗೆ ಮತ್ತು ಕಾಂಕ್ರೀಟ್ಗೆ ಬಾಂಡಿಂಗ್ ಬರಲ್ಲ. ಸೊ ನಮ್ಮ ಎಂಟೈರ್ ಸ್ಟ್ರೆಂತ್ ಈಸ್ ಡಿಪೆಂಡ್ಸ್ ಆನ್ ದ ಬಾಂಡಿಂಗ್ ಬಿಟ್ವೀನ್ ದ fine aggregates, coarse aggregates, cement, and also concrete and steel. Fine aggregates, coarse aggregates, cement all together concrete. ಈ ಕಾಂಕ್ರೀಟ್ ಸ್ಟೀಲ್ ಜೊತೆ ಹೆಂಗೆ ಬಾಂಡಿಂಗ್ ಬರುತ್ತೆ, ಇದರಲ್ಲಿ ನಾವು ಟೈಲ್ಸ್ ಹಾಕ್ಬಿಟ್ರೆ ಟೈಲ್ಸಲ್ಲಿ ಏನಾಗುತ್ತೆ, ಅದರದ್ದು ಸರ್ಫೇಸು ತುಂಬ ಸ್ಮೂತ್ ಇರುತ್ತೆ. ಆ ಸ್ಮೂತ್ ಸರ್ಫೇಸ್ ಜೊತೆ ಕಾಂಕ್ರೀಟು ಬಾಂಡಿಂಗ್ ಆಗಲ್ಲ. ಮತ್ತು ಆ ಬಾಂಡಿಂಗ್ ಬರಲಿಲ್ಲ ಅಂದಾಗ ಆ ಜಾಗದಲ್ಲಿ ಡ್ಯಾಂಪ್ನೆಸ್ಸು ಅಥವಾ ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ನೋಡೋದಕ್ಕೆ ಒಂದು ಚಿಕ್ಕದಾದ್ರೂ ಲಾಂಗ್ ಟರ್ಮಲ್ಲಿ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಅಂಥ ಕೇಸಲ್ಲಿ ಏನು ಮಾಡೋಕ್ಕೂ ನಾವು ಕಾಂಕ್ರೀಟ್ದು ನಮಗೆ ಕವರ್ ಬ್ಲಾಕ್ಸ್ ಅಥವಾ ಚಿಪ್ಸ್ ಅಂತ ಹೇಳ್ತಾರೆ, ಅದನ್ನು ನಾವು ಯೂಸ್ ಮಾಡಬೇಕು. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ನೀಡ್ ಟು ಬಿ ಅಡಾಪ್ಟೆಡ್ ಇನ್ ದ ಸೈಟ್. ಸೊ ದಿಸ್ ಇಸ್ ಜನರಲ್ ಪಾರ್ಟ್. ನೆಕ್ಸ್ಟ್ ನಮಗೆ ಡಿಸೈನ್ ಆ್ಯಂಡ್ ಅನಾಲಿಸಿಸ್ ಆಫ್ ಬೀಮ್ಸ್ ಅಂತ ಬರುತ್ತೆ. ಸೊ ಈ ಬೀಮ್ನ ನಾವು ಡಿಸೈನ್ ಮಾಡೋದಕ್ಕೆ ದೇರ್ ಆರ್ 3 types ಆಸ್ ವಿ ಆರ್ ಡಿಸ್ಕಸ್ಡ್ ಅರ್ಲಿಯರ್. ಆಲ್ರೆಡಿ ಬಂದಿರೋ ಥರ ವರ್ಕಿಂಗ್ ಸ್ಟ್ರೆಸ್ ಮೆಥಡ್, ಅಲ್ಟಿಮೇಟ್ ಸ್ಟ್ರೆಸ್ ಮೆಥಡ್, ಲಿಮಿಟ್ ಸ್ಟೇಟ್ ಮೆಥಡ್. ಸೊ ಇದನ್ನು ಅರ್ಲಿಯರ್ ಕ್ಲಾಸಲ್ಲಿ ಡಿಸೈನ್ ಮಾಡಿದ್ದೀರಾ. ಸೊ ಈಗ ನಾವು ನಮ್ಮ ಎಲ್ಲ ಡಿಸೈನ್ಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದಿಸ್ LSM ಮೆಥಡ್ ಆಫ್ ಡಿಸೈನ್. LSM is nothing but limit state method. The object of this method based on limit state concept is achieve an acceptable probability that a structure will not become unsustainable in its lifetime for the use which it is intended. That is, it will not reach limit state. ಅಂದರೆ ನಾವು ಆ ಒಂದು ಸ್ಟ್ರಕ್ಚರ್ನ ಏನಕ್ಕೆ ಯೂಸ್ ಮಾಡಿ ಅಕ್ಸೆಪ್ಟಬಲ್ ಪ್ರೊಬ್ಯಾಬಿಲಿಟಿ, ಇಟ್ ವಿಲ್ ನಾಟ್ ಬಿಕಮ್ ಅನ್ಸೂಟೇಬಲ್ ಇನ್ ದ ಲೈಫ್ ಟೈಮ್. ಸೊ ಅದನ್ನು ಅಟೈನ್ ಆಗೋ ಥರ ನಾವು ನೋಡ್ಕೋಬೇಕು. ನೆಕ್ಸ್ಟು, ಎ ಸ್ಟ್ರಕ್ಚರ್ ವಿತ್ ಅಪ್ರೋಪ್ರಿಯೇಟ್ ಡಿಗ್ರಿ ಆಫ್ ರಿಲಯಬಿಲಿಟಿ ಶುಡ್ ಬಿ ಏಬಲ್ ಟು ವಿತ್ಸ್ಟ್ಯಾಂಡ್ ಸೇಫ್ಲಿ. ಸೊ ನಮ್ಮ ಸ್ಟ್ರಕ್ಚರು ಏನು ಲೋಡ್ ಇರುತ್ತೆ ಅಥವಾ ಏನು ರಿಲಯಬಿಲಿಟಿ ಇರುತ್ತೆ ಅದನ್ನು ವಿತ್ಸ್ಟ್ಯಾಂಡ್ ಮಾಡೋದು, ನಮ್ಮ ಸೇಫ್ ಆಗಿರಬೇಕು ಅಂದರೆ ಅದನ್ನು ವಿತ್ಸ್ಟ್ಯಾಂಡ್ ಆಗೋ ಥರ ನೋಡ್ಕೊಳ್ಬೇಕು. ನೆಕ್ಸ್ಟು, ಆಲ್ ಲೋಡ್ಸ್ ದಟ್ ಆರ್ ರಿಲಯಬಲ್ ಟು ಆ್ಯಕ್ಟ್ ಆನ್ ಇಟ್ ಥ್ರೂಔಟ್ ಇಟ್ಸ್ ಲೈಫ್ and it should also satisfy the stability requirements such as limitations on deflections and cracking. It should satisfy safety and stability factor. Earlier ನಾವು ಲಿಮಿಟ್ ಸ್ಟೇಟ್ ಇದರಲ್ಲಿ ಡಿಸ್ಕಸ್ ಮಾಡಿದಂಗೆ ಲಿಮಿಟ್ ಸ್ಟೇಟ್ ಮೆಥಡ್ is mainly useful. Limitations of this limit state method is safety and serviceability. ಸೊ ಇನ್ ಈ ಸೇಫ್ಟಿನಲ್ಲಿ ನಾವು ಆ ಸ್ಟೆಬಿಲಿಟಿ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನು ಸ್ಯಾಟಿಸ್ಫೈ ಮಾಡಬೇಕು. ಅದು ಯಾವುದಂದರೆ ಡಿಫ್ಲೆಕ್ಷನ್ಸ್ ಮತ್ತು ಕ್ರ್ಯಾಕಿಂಗ್. ನೆಕ್ಸ್ಟ್, ಇಟ್ ಶುಡ್ ಆಲ್ಸೋ ಬಿ ಏಬಲ್ ಟು ಮೇಂಟೈನ್ ದ ರಿಕ್ವೈರ್ಡ್ ಸ್ಟ್ರಕ್ಚರಲ್ ಇಂಟೆಗ್ರಿಟಿ ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ಆಕ್ಸಿಡೆಂಟ್ಸ್ ಸಚ್ ಆಸ್ ಫೈರ್, ಎಕ್ಸ್ಪ್ಲೋಷನ್ಸ್ ಆ್ಯಂಡ್ ಲೋಕಲ್ ಫೇಲ್ಯೂರ್. ಸೊ ಅರ್ಲಿಯರ್ ನಾವು ಏನು WSM ಅಥವಾ USM ಅಲ್ಟಿಮೇಟ್ ಸ್ಟ್ರೆಂತ್ ಮೆಥಡ್ ಇದರಲ್ಲಿ ಏನಿದೆ,
ನಮ್ಮ ಈ ಫೈರ್ ರೆಸಿಸ್ಟೆನ್ಸ್ ಆಗಲಿ, ಎಕ್ಸ್ಪ್ಲೋಷನ್, ಆಕ್ಸಿಡೆಂಟಲ್ ಲೋಡ್ಸು ಇದೆಲ್ಲ ಇರಲಿಲ್ಲ. ಸೊ ಈಗ ಲಿಮಿಟೆಡ್ ಮೆಥಡಲ್ಲಿ ಇದೆಲ್ಲ ಕನ್ಸಿಡರ್ ಆಗಬೇಕಿದ್ರೆ ನಾವು ಇದೆಲ್ಲ ಅಟೈನ್ ಆಗಬೇಕು ಅಂದರೆ ಅದಕ್ಕೇನು ವಿ ಶುಡ್ ಮೇಂಟೈನ್ ರಿಕ್ವೈರ್ಡ್ ಸ್ಟ್ರಕ್ಚರಲ್ ಇಂಟೆಗ್ರಿಟಿ. ಸೊ ಅದಕ್ಕೇನು ಆ ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕಾದ್ರೆ ಏನು ಕಂಡೀಷನ್ ಇರುತ್ತಲ್ಲ ಅದನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. The most important of this LSM limited which must be examined in the designs are as follows. Main limit state of collapse, in that collapse, flexure, compression, shear and torsion. So in ನಾಲ್ಕು ತುಂಬಾ ಇಂಪಾರ್ಟೆಂಟ್. This state corresponds to maximum load carrying capacity. So ನಮ್ಮ ಒಂದು ಸ್ಟ್ಯಾಂಡರ್ಡ್ ಸೈಜ್ ಆಫ್ ಬೀಮ್ ಅದರದ್ದು ಮ್ಯಾಕ್ಸಿಮಮ್ ಸರ್ವಿಸಬಿಲಿಟಿ ಅಥವಾ ಡ್ಯೂರೇಬಿಲಿಟಿ ಬರಬೇಕು ಅಂತಂದರೆ ಅದು ಮೈನ್ ಆಗಿ, ಅಥವಾ ಅದು ಏನು ಮ್ಯಾಕ್ಸಿಮಮ್ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಬರಬೇಕು ಅಂದರೆ ಈ 4 ಫ್ಯಾಕ್ಟರ್ಸ್ನ ನಾವು ಕನ್ಸಿಡರ್ ಮಾಡ್ಕೊಂಡು ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಅನಾಲಿಸಿಸ್ ಆಫ್ ಸಿಂಗ್ಲಿ ರಿಇನ್ಫೋರ್ಸ್ಡ್ ಬೀಮ್ ನೋಡೋಣ. ಥ್ಯಾಂಕ್ ಯು.